ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಸೀಮಾ ಅಂತ. ಇದು ನನ್ನ ಮೊದಲನೇ ಯೂಟ್ಯೂಬ್ ವ್ಲಾಗು. ನಾನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟೆ ರಾಯರ ದರ್ಶನ ಮಾಡಿಕೊಂಡು ಶುರು ಮಾಡಬೇಕು ಅನ್ನೋ ಆಸೆ ಇತ್ತು. ಅದೇ ರೀತಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ರಾತ್ರಿ 10 ಗಂಟೆ ಆಗಿತ್ತು. ದೇವಸ್ಥಾನದ ಬಾಗಿಲು ಕೂಡ ಹಾಕಿತ್ತು. ರಾತ್ರಿ ಹೊತ್ತು ದೇವಸ್ಥಾನದ ಹೊರಗಡೆ ಮತ್ತು ಒಳಗಡೆ ಆ ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ. ಆಮೇಲೆ ನಾವು ಬೆಳಗ್ಗೆ ಎದ್ದು ರಾಯರ ದರ್ಶನಕ್ಕೆ ಬಂದ್ವಿ. ಮಂತ್ರಾಲಯಕ್ಕೆ ಹೋದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಮೊದಲು ಮಂಚಲಮ್ಮ ತಾಯಿ ದರ್ಶನವನ್ನು ಮಾಡ್ಕೊಂಡು ಆಮೇಲೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಬೇಕು ಅಂತ. ನಾವು ಕೂಡ ಅದೇ ರೀತಿ ಮೊದಲು ತಾಯಿ ದರ್ಶನವನ್ನು ಮಾಡಿಕೊಂಡು ಒಳಗಡೆ ಗುರು ರಾಯರ ದರ್ಶನಕ್ಕೆ ಹೋದ್ವಿ. ಸ್ವಲ್ಪ ಫ್ರೀ ಇದ್ದಿದ್ದರಿಂದ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು. ನನಗಿಂತ ನಮ್ಮ ಮನೆಯವ್ರಿಗೆ ತುಂಬ ನಂಬಿಕೆ ಮತ್ತು ಭಕ್ತಿ ಜಾಸ್ತಿ. ನನಗೂ ಕೂಡ ಭಕ್ತಿ ಇದೆ. ನನಗಿಂತ ಸ್ವಲ್ಪ ಅವರು ಜಾಸ್ತಿ ರಾಘವೇಂದ್ರ ಸ್ವಾಮಿಗಳನ್ನ ಮೇಲೆ ನಂಬಿಕೆನ ಇಟ್ಕೊಂಡಿದ್ದಾರೆ. ಅದೇ ರೀತಿ ಮತ್ತು ಹಿಂದೆ ಗಂಗಮ್ಮ ತಾಯಿ ದೇವಸ್ಥಾನ ಇದೆ. ಅಲ್ಲಿ ಎಲ್ಲರೂ ಕೂಡ ದೀಪವನ್ನು ಹಚ್ಚುತ್ತಾ ಇರ್ತಾರೆ. ಈ ಸಲ ನಾನು ಕೂಡ ಹೋಗಿ ದೀಪವನ್ನು ಹಚ್ಚಿದೆ. ಆಮೇಲೆ ಅಲ್ಲಿ ಸಲ ಹೋದಾಗೆಲ್ಲ ನೀರು ಸ್ವಲ್ಪ ಕಡಿಮೆ ಇತ್ತು. ಈ ಸತಿ ಸ್ವಲ್ಪ ನೀರು ಕೂಡ ಜಾಸ್ತಿ ಇದೆ. ಜಾಸ್ತಿ ಇತ್ತು. ಹಾಗೆ ರಾಯರ ದರ್ಶನನೂ ಕೂಡ ಚೆನ್ನಾಗಾಯಿತು. ನಿಮ್ಮೆಲ್ರಿಗೂ ಕೂಡ ನನ್ನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ರಿಗೂ ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.